ಹಾಯ್ ಫ್ರೆಂಡ್ಸ್. ಸೊ ನಿಮಗೆ ನಾನೀಗ ಜೀವಕೋಶ ಜೀವಕೋಶ ಅಂದ್ರೆ ಏನು, ಆ ಒಂದು ಜೀವಕೋಶದಿಂದ ಇಷ್ಟು ದೊಡ್ಡ ಶರೀರ ಹೇಗೆ ಆಯ್ತು, ಬರೀ ನಮ್ಮ ಮನುಷ್ಯ ಮಾತ್ರ ಅಲ್ಲ, ಭೂಮಿ ಮೇಲೆ ಜೀವಿಸ್ತಕ್ಕಂಥ ಜೀವಂತವಾಗಿರ್ತಕ್ಕಂಥ ಡೈನೋಸಾರ್ ಕೂಡ ಒಂದು ಸಣ್ಣ ಜೀವಕೋಶದಿಂದನೇ ಬಂದಿರೋದು. ಸೊ ಆ ಜೀವಕೋಶ ನಮ್ಮ ದೇಹದಲ್ಲಿ ಏನೆಲ್ಲ ಬೆಳವಣಿಗೆ ತರುತ್ತೆ, ಜೀವಕೋಶ ಯಾವ ಸೈಜ್ ಅಲ್ಲಿ ಇರುತ್ತೆ, ನಾವು ಆ ಜೀವಕೋಶನ ಕಣ್ಣಲ್ಲಿ ನೋಡಬಹುದಾ, ಸೊ ಅಂತಂತೇಳಿ ಎಲ್ಲ 108 ಕ್ವಶನ್ಗಳು ಬರ್ತವೆ. ಸೊ ನೀವು ಅದನ್ನ ಫಸ್ಟ್ ತಿಳ್ಕೋಬೇಕು. ಸೊ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಜೀವಕೋಶ ಜೀವಕೋಶ ಒಂದು ಸಣ್ಣ, ಅತಿ ಸಣ್ಣ ಅಂದ್ರೆ ಅತಿ ಸಣ್ಣ, ನಾವು ನಮ್ಮ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಜೀವಕೋಶನ ನಾವು ಮೈಕ್ರೋಸ್ಕೋಪ್ ಇಂದನೇ ನೋಡ್ಬೇಕು. ಸೊ ಜೀವಕೋಶ ಯಾವ ಸೈಜ್ ಅಲ್ಲಿ ಇರ್ಬೋದು, ಸೊ ಮನುಷ್ಯನ ದೇಹದಲ್ಲಿ ಪ್ರತಿಯೊಂದು ಜೀವಕೋಶ ಅಂದ್ರೆ ಸೆಲ್, ಅದು ಎಷ್ಟೋ ಬಹಳ ಬಹಳ ಸೈಜ್ ಅಲ್ಲಿ ಎಷ್ಟೋ ಕಡಿಮೆ. ಅಂದ್ರೆ ನಾವೆಲ್ಲರೂ ಕೇಳಿರ್ತೀವಿ ಸೆಂಟಿಮೀಟರ್ಸ್, ಅಂದ್ರೆ ಒಂದು ಸ್ಕೇಲ್ ಇದೆ, ಒಂದು ಸ್ಕೇಲ್ ನೋಡಿರ್ತೀರ, ಆ ಸ್ಕೇಲ್ ಅಲ್ಲಿ ಎಷ್ಟಿರುತ್ತೆ, 15 ಸೆಂಟಿಮೀಟರ್ ಇರುತ್ತಲ್ಲ. ಸೊ ಒಂದು ಸೆಂಟಿಮೀಟರ್ ಮಧ್ಯದಲ್ಲಿ ನಿಮಗೆ ನೋಡಿರ್ತೀರಾ, ಸೊ ಈ ತರ ಸ್ಕೇಲ್ ಇದೆ ಅಂತಂದ್ರೆ ಇಲ್ಲಿಂದ 0 ಇಂದ 1 ಸೆಂಟಿಮೀಟರ್ ಆಗಿದೆ ಅಂದ್ರೆ ಈ ಮಧ್ಯದಲ್ಲೆಲ್ಲ ಮಿಲಿಮೀಟರ್ಸ್ ಅಂತ ಇರ್ತವೆ, ಹೌದಾ? ಅಂದ್ರೆ 1 ಸೆಂಟಿಮೀಟರ್ ಅಲ್ಲಿ ನಿಮಗೆ 10 ಮಿಲಿಮೀಟರ್ ಸಿಗುತ್ತೆ. ಅದೇ ರೀತಿಯಲ್ಲಿ ಒಂದು ಸೆಲ್, ಒಂದು ಜೀವಕೋಶ ಏನಿದೆಯಲ್ಲ, ಇದು ಬಂದ್ಬಿಟ್ಟು 10 ರಿಂದ 30 ಮೈಕ್ರೋಮೀಟರ್, 10 ರಿಂದ 30 ಮೈಕ್ರೋಮೀಟರ್ ಇರುತ್ತೆ. ಅಂದ್ರೆ ಮೈಕ್ರೋಮೀಟರ್ ಅಂದ್ರೆ ಎಲ್ಲಿ? ಸೊ ಮೈಕ್ರೋಮೀಟರ್ ಅಂದ್ರೆ ನಾನು ನಿಮಗೆ ಯಾವಾಗ್ಲೂ ಹೇಳಿದಾಗೆ ಮಿಲಿಮೀಟರ್ ಅಂತ ಹೇಳಿದ್ನಲ್ಲ, ಅಂದ್ರೆ 1 ಮಿಲಿಮೀಟರ್ ಈಸ್ ಈಕ್ವಲ್ ಟು 1000 ಮೈಕ್ರೋಮೀಟರ್. ಅರ್ಥ ಮಾಡ್ಕೊಳ್ಳಿ, 1000, ಒಂದನ್ನ 1000 ಭಾಗ ಮಾಡಿದ್ರೆ ಎಷ್ಟು ಮೈಕ್ರೋ ಆಗುತ್ತಲ್ಲ, ಅದನ್ನ ನಾವು ಅಷ್ಟು ಚಿಕ್ಕದಾಗಿರುತ್ತೆ. ಇವಾಗ ಹೇಳಿ, ನಾವು ನಮ್ಮ ಸೆಲ್ ಕಣ್ಣಿಂದ ನೋಡ್ಲಿಕ್ಕೆ ಆಗುತ್ತೆ ಜೀವಕೋಶನ? ಸಾಧ್ಯನೇ ಇಲ್ಲ, ನೋಡಲಿಕ್ಕೆ ಆಗೋದಿಲ್ಲ. ಸೊ ಆ ಕಾರಣ, ಸೊ ಜೀವಕೋಶ ನೋಡ್ಬೇಕಂದ್ರೆ ಕಂಪಲ್ಸರಿ ಏನ್ ಬೇಕು? ಮೈಕ್ರೋಸ್ಕೋಪ್ ಬೇಕು. ಸೊ ಅದೇ ರೀತಿಯಲ್ಲಿ ಒಂದು ಜೀವಕೋಶ, ಇದನ್ನ ಸೆಲ್ ಅಂತ ಕರಿತೀವಿ. ಇವೇ ಜೀವಕೋಶಗಳು ಗ್ರೂಪ್ ಅಲ್ಲಿ, ಸಮೂಹ ಇದ್ದಾಗ ಇದನ್ನ ನಾವು ಟಿಶ್ಯೂಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟಿಶ್ಯೂಸ್, ಅಥವಾ ಕನ್ನಡದಲ್ಲಿ ಅಂಗಾಂಶ ಅಂತ ಕರಿತೀವಿ. ಸೊ ಇದು ಸೆಲ್ ಆಗುತ್ತೆ, ಇದು ಟಿಶ್ಯೂಸ್. ಗ್ರೂಪ್ ಆಫ್ ಸೆಲ್ ಈಸ್ ಕಾಲ್ಡ್ ಟಿಶ್ಯೂಸ್. ಫೈನ್. ಸೊ ನೆಕ್ಸ್ಟ್, ಗ್ರೂಪ್ ಆಫ್ ಟಿಶ್ಯೂಸ್. ಸೊ ಈ ಟಿಶ್ಯೂಸ್ ಎಲ್ಲ ಸೇರಿ, ಸೊ ಈ ತರ ಗ್ರೂಪ್ ಆಫ್ ಟಿಶ್ಯೂಸ್ ಇರ್ತವೆ. ಈ ಗ್ರೂಪ್ ಆಫ್ ಟಿಶ್ಯೂಸ್ ಎಲ್ಲ ಸೇರ್ಕೊಂಡು ಏನಾಗ್ತವೆ? ಒಂದು ಏನಾಗುತ್ತೆ? ಆರ್ಗನ್ ಆಗುತ್ತೆ. ಏನಾಗುತ್ತೆ? ಆರ್ಗನ್. ಬಾಡಿಯಲ್ಲಿ ಇರ್ತಕ್ಕಂಥ ಒಂದು ಆರ್ಗನ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಗ್ರೂಪ್ ಆಫ್ ಆರ್ಗನ್ಸ್ ಅಂದ್ರೆ ಹಾರ್ಟ್ ಇರ್ಬೋದು, ಸೊ ನಿಮಗೆ ಬೇರೆ ಯಾವ್ದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಇರ್ಬೋದು, ಪ್ರತಿಯೊಂದು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ಎಲ್ಲ ಸೇರಿ ಏನಾಗುತ್ತೆ? ನಿಮಗೆ ಸಿಸ್ಟಮ್ ಆಗುತ್ತೆ. ಫೈನ್. ಅದು ಯಾವುದೇ ಆರ್ಗನ್ ಇರ್ಬೋದು, ಅದ್ರ ಜೊತೆಗೆ ಬಹಳಷ್ಟು ಆರ್ಗನ್ಗಳು ಸೇರಿದಾಗ, ಎಕ್ಸಾಂಪಲ್ ನಾವು ಡೈಜೆಸ್ಟ್ ಸಿಸ್ಟಮ್ ಅಂತ ತಗೊಂಡಾಗ ಬಾಯಿ, ಗಂಟಲು, ಹೊಟ್ಟೆ, ಕರಳು, ಗುದದ್ವಾರ ಎಲ್ಲ ಬರುತ್ತೆ. ಅದನ್ನ ನಾವು ಸಿಸ್ಟಮ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಗ್ರೂಪ್ ಆಫ್ ಸಿಸ್ಟಮ್ ಅಂತ ಸೇರಿದಾಗ ಗ್ರೂಪ್ ಆಫ್ ಸಿಸ್ಟಮ್ ಇಸ್ ಕಾಲ್ಡ್ ಬಾಡಿ. ಅರ್ಥ ಆಯ್ತಾ? ಸೊ ಸಿಸ್ಟಮ್ಗಳ ಸಮೂಹ ಸೇರಿ ಒಂದು ಬಾಡಿ ಆಗುತ್ತೆ. ಸೊ ಅಲ್ಲಿಗೆ ದೇಹ. ಸೊ ಈ ರೀತಿಯಲ್ಲಿ ನಾವು ಓದ್ಬೇಕಾಗಿರೋದು ಅನಾಟಮಿ ಅಂದ್ರೆ ಸೆಲ್, ಒಂದು ಜೀವಕೋಶದಿಂದ ಹಿಡಿದು ಸೀದಾ ನಾವು ಒಂದು ಬಾಡಿ ಕನ್ಸ್ಟ್ರಕ್ಷನ್ ಆಗೋವರೆಗೆ ಅನಾಟಮಿನ ಸ್ಟೆಪ್ ಬೈ ಸ್ಟೆಪ್ ಓದ್ಕೊಂತ ಹೋಗ್ಬೇಕು. ಗೊತ್ತಾಯ್ತಲ್ಲ? ಒಂದು ಜೀವಕೋಶ, ಅದೇ ತರ ಜೀವಕೋಶಗಳು ಗ್ರೂಪ್ ಸಮೂಹ ಸೇರಿದಾಗ ಟಿಶ್ಯೂಸ್ ಆಗುತ್ತೆ. ಅದೇ ತರ ಟಿಶ್ಯೂಸ್ಗಳ ಸಮೂಹ ಸೇರಿದಾಗ ಆರ್ಗನ್ ಆಗುತ್ತೆ. ಅದೇ ತರ ಆರ್ಗನ್ಗಳ ಸಮೂಹ ಸೇರಿದಾಗ ಸಿಸ್ಟಮ್ ಆಗುತ್ತೆ. ಅದೇ ತರ ಸಿಸ್ಟಮ್ಗಳ ಸಮೂಹ ಸೇರಿದಾಗ ಬಾಡಿ ಆಗುತ್ತೆ. ಸೊ ಫೈನ್. ಅರ್ಥ ಆಯ್ತಲ್ವಾ? ಫೈನ್, ಗುಡ್. ನೆಕ್ಸ್ಟ್, ಸೊ ಈಗ ನಾನು ಡೈರೆಕ್ಟ್ಲಿ ಟಾಪಿಕ್ ಬರ್ತೀನಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸೆಲ್. ಸೆಲ್ ಬಗ್ಗೆ ಓದೋಣ. ಸೆಲ್ ಜೀವಕೋಶ. ಸೊ ಈ ಜೀವಕೋಶ ಏನಿದೆಯಲ್ಲ, ಇದು ಮನುಷ್ಯನ ಜೀವಕೋಶ ಬೇರೆ ಇರುತ್ತೆ, ಅದೇ ರೀತಿ ಪ್ರಾಣಿಗಳ ಜೀವಕೋಶ ಬೇರೆ ಇರುತ್ತೆ, ಹಾಗೆ
ಇದು ಗಿಡ ಮರಗಳ ಜೀವಕೋಶ ಬೇರೆ ಇರುತ್ತೆ. ಸೊ ಅದೆಲ್ಲ ವ್ಯತ್ಯಾಸ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ ನಮ್ಮ ಮನುಷ್ಯನ ಅಂತ ಅನಿಮಲ್ ಸೆಲ್ ಓದಿದ್ರೆ ಸಾಕು. ಸೊ ಅನಿಮಲ್ ಸೆಲ್ಸ್ ಅಲ್ಲಿ ಏನೆಲ್ಲ ಇನ್ನ ಪಾರ್ಟ್ಸ್ ಗಳಿರ್ತವೆ, ಅದರೊಳಗೆ ಏನು, ಅದು ಹೇಗೆ ಜೀವಿಸುತ್ತೆ ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಒಂದು ಜೀವಕೋಶದಲ್ಲಿ ಮಧ್ಯದಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಏನು, ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಇದು ನೆನಪಿಟ್ಕೋಬೇಕು, ಇದು ಬಹಳ ಬಹಳ ಇಂಪಾರ್ಟೆಂಟ್. ಈ ನ್ಯೂಕ್ಲಿಯಸ್ ಜೊತೆಯಲ್ಲಿ ಇನ್ನೊಂದು ನ್ಯೂಕ್ಲಿಯೋಲಸ್ ಇರುತ್ತೆ. ಇದು ಸೆಲ್ ಮೆಂಬ್ರೇನ್. ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ ಒಂದೊಂದು, ಜಸ್ಟ್ ತಿಳ್ಕೊಳ್ಳಿ. ನಾನು ನಿಮಗೆ ಡೈರೆಕ್ಟ್ ಆಗಿ ಬಿಡಿಸಿ ನೋಡ್ತೇನೆ. ಇದು ನ್ಯೂಕ್ಲಿಯಸ್ ಅಥವಾ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರೀತಾರೆ. ಇದು ನ್ಯೂಕ್ಲಿಯೋಲಸ್ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಇದು ಸೈಟೋಪ್ಲಾಸ್ಮಾ ಆಗಿರುತ್ತೆ. ಸೊ ಇದರಲ್ಲಿ ಮಧ್ಯದಲ್ಲಿ ಇದೆಲ್ಲ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಸೊ ಅದರಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈ ತರ ಇರ್ತವೆ ರಫ್ ಆಗಿ. ಸೊ ಅದಾದ್ಮೇಲೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಆಮೇಲೆ ಮೈಟೋಕಾಂಡ್ರಿಯಾ ಮತ್ತೆ ವ್ಯಾಕ್ಯೂಲ್ಸ್ ಅಂತ ಇರ್ತವೆ. ಸೊ ಜೊತೆಗೆ ರೈಬೋಸೋಮ್ಸ್ ಅಂತ ಬರ್ತವೆ. ಸೊ ಆಮೇಲೆ ಮೈಕ್ರೋಟ್ಯೂಬ್ಯೂಲ್ಸ್ ಅಂತ ಟ್ಯೂಬ್ಸ್ ಬರ್ತವೆ. ಸೊ ಏನು ಸರ್ ಇದೆಲ್ಲ, ನೀವು ಸುಮ್ಮನೆ ಹೇಳ್ಕೊಂತ ಹೋಗ್ತಾ ಇದ್ದೀರಾ, ಏನು ಸರ್ ಅಂತ ನೀವು ಕೇಳ್ಬೋದು ಗೆಳೆಯರೆ. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಒಂದು ಜೀವಕೋಶ ತಾನು ಬದುಕಲಿಕ್ಕೆ, ಜೀವಂತವಾಗಿರ್ಬೇಕಂದ್ರೆ ಇವೆಲ್ಲ ಸಣ್ಣ ಸಣ್ಣ ಅಂಗಾಂಗಗಳು, ನಮ್ಮ ದೇಹದಲ್ಲಿ ಹೇಗೆ ಲಿವರ್, ಕಿಡ್ನಿ ಅಂಗಾಂಗಗಳಿದೆಯಲ್ಲ, ಅದೇ ರೀತಿಯಲ್ಲಿ ಒಂದು ಜೀವಕೋಶದಲ್ಲ ಇವನ್ನೆಲ್ಲ ಸಣ್ಣ ಸಣ್ಣ ಅಂಗಾಂಗಗಳು ಅಂತ ಕರಿತೀವಿ. ಸೊ ಇದು ಇದ್ರೇನೆ ಸೆಲ್ ಜೀವಂತವಾಗಿರುತ್ತೆ, ಜೀವಕೋಶ ಜೀವಂತವಾಗಿ ಇಲ್ಲ ಅಂತಂದ್ರೆ ಜೀವಂತವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅರ್ಥ ಆಯ್ತಲ್ಲ. ಸೊ ಈಗ ನಾನು ನಿಮಗೆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ಕೊಂತ ಬರ್ತೀನಿ. ಸೊ ಇದು ಸ್ಟೆಪ್ ವೈಸ್ ಕಲ್ತ್ರೆ ನಿಮಗೆ ಇನ್ನ ಬಹಳ ಸರಳವಾಗುತ್ತೆ. ಇದಕ್ಕೆ ಒಂದು ಸ್ಟೆಪ್ ಇದೆ, ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಸ್ಟೆಪ್ ವೈಸೇ ಕಲಿಯೋಣ. ಈ ಸ್ಟೆಪ್ ವೈಸ್ ಕಲಿಯೋದ್ರಿಂದ ಏನಾಗುತ್ತೆ, ಏನಪ್ಪ ಇದು SER ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ಸೊ ಇದು ಒಂದು ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ನಿಮಗೆ ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ, ಇದು ಯಾವ ತರ ಕೆಲಸ ಮಾಡುತ್ತೆ ಅಂತೇಳಿ. ಸೊ ನೋಡಿ ಗೆಳೆಯರೇ, ನಾನು ನಿಮಗೆ ಹೇಳಿದೆ, ಇದು ನ್ಯೂಕ್ಲಿಯಸ್. ಮಧ್ಯದಲ್ಲಿ ಏನಿದೆಯಲ್ಲ ಅದನ್ನ ನ್ಯೂಕ್ಲಿಯಸ್, ಇದೇ ಬಹಳ ಇಂಪಾರ್ಟೆಂಟು. ಇದೇ ಇಡೀ ಸೆಲ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಪ್ರತಿ ಒಂದು ಈ ಆರ್ಗನ್ಸ್ ನೆಲ್ಲ, ಇದು ಈ ಒಳಗಿರೋ ಆರ್ಗನೆಲ್ಸ್ ಅಂತ ಕರೀತಾರೆ, ಇಂಗ್ಲಿಷ್ ನಲ್ಲಿ ಆರ್ಗನೆಲ್ಸ್ ಅಂತಾರೆ. ಕಂಟ್ರೋಲ್ ಮಾಡೋದೇ ಈ ಒಂದು ನ್ಯೂಕ್ಲಿಯಸ್. ಅದು ಏನು ಸರ್, ಹೇಗೆ ಕಂಟ್ರೋಲ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್, ನಾವು ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಬರೀ ಮಾನಿಟರ್ ಅಷ್ಟೇ ನೋಡಲ್ಲ, ಕೆಳಗಡೆ CPU ಇರುತ್ತೆ, ಮೇನ್ ಬ್ರೇನ್ ಇದ್ದಂಗೆ. ಸೊ ಇದರಲ್ಲಿ ಏನಿರುತ್ತೆ ಸರ್ ಅಂತ ಅಂಶ ಅಂತ ನೀವು ಕೇಳಿದ್ರೆ, ಇದ್ರ ಒಳಗಡೆ DNA, RNA ಇರ್ತವೆ ಅಂಡ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಸೊ ಅಥವಾ ನಾವು ಕ್ರೋಮ್ಯಾಟಿನ್ ಫೈಬರ್ಸ್ ಅಂತ ಕರಿತೀವಿ. ಏನು ಸರ್ ಇದು ಅಂದ್ರೆ, ಇದು DNA, RNA ಏನು, ವಂಶ ಪಾರಂಪರ್ಯ, ವಂಶವಾಗಿ ಒಬ್ಬರ ದೇಹದಿಂದ ತಂದೆಗಿದ್ರೆ ಮಕ್ಕಳಿಗೆ, ಮಕ್ಕಳಿಗಿದ್ರೆ ಮೊಮ್ಮಕ್ಕಳಿಗೆ, ಈ ತರ ಒಂದು ವಂಶದ ಇನ್ನೊಂದು ವಂಶ ಪಾರಂಪರ್ಯವಾಗಿ ಜೆನೆಟಿಕ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅಂತ DNA ಈ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಸೊ ಇದು ಬಹಳ ಬಹಳ ಇಂಪಾರ್ಟೆಂಟ್. ಈ ನ್ಯೂಕ್ಲಿಯಸ್ ಯಾವ ರೀತಿ ಹೇಳುತ್ತೆ ಅದೇ ರೀತಿಯಲ್ಲಿನೇ ಸೆಲ್ ಕೇಳೋದು. ಅರ್ಥ ಆಯ್ತಲ್ವಾ? ಸೊ ನ್ಯೂಕ್ಲಿಯಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯಸ್ ಒಳಗಡೆನೆ ಇನ್ನೊಂದು ನ್ಯೂಕ್ಲಿಯೋಲಸ್ ಸಣ್ಣದು. ಅದು ಏನಪ್ಪಾ ಅಂದ್ರೆ, ಇದ್ರ ಒಳಗಡೆ ಅದು ಮೇನ್ ಆಗಿ ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ. ಪ್ರೋಟೀನ್ ನೆನ್ಬಿಟ್ಕೊಳ್ಳಿ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಅಂಡ್ ಏನಂತಾರೆ ಅದನ್ನ ಫ್ಯಾಟ್ಸ್, ಇವು ಬಹಳ ಬಹಳ ಅವಶ್ಯಕತೆ ನಮ್ಮ ದೇಹಕ್ಕೆ. ಸೊ ಪ್ರೋಟೀನ್
ಬಹಳ ಅವಶ್ಯಕತೆ ನಮ್ಮ ದೇಹಕ್ಕೆ. ನಮ್ಮ ದೇಹ ಬೆಳಿಬೇಕು, ದಷ್ಟು ಪುಷ್ಟನಾಗಬೇಕು, ನಮ್ಮಲ್ಲಿ ಮಾಂಸ ಬೆಳಿಬೇಕು, ಬುದ್ಧಿ ಬೆಳಕು, ಎಲ್ಲದಕ್ಕೂ ಪ್ರೋಟೀನ್ ಬಹಳ ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ಫ್ಯಾಟ್ ಇಂಪಾರ್ಟೆಂಟು, ಅದೇ ರೀತಿಯಲ್ಲಿ ಕಾರ್ಬೋಹೈಡ್ರೇಟ್ ಕೂಡ ಇಂಪಾರ್ಟೆಂಟು. ಸೊ ಇದೇ ಪ್ರೋಟೀನ್ ಅದು ಎಂಜೈಮ್ ಇರೋದು, ಪ್ರತಿಯೊಂದಿರೋದು ಉತ್ಪತ್ತಿ ಮಾಡದೆ ಇದೇ ನ್ಯೂಕ್ಲಿಯಸ್. ಇದ್ರ ಒಳಗಡೆ ಏನಿರುತ್ತೆ, ರೈಬೋಸೋಮ್ಸ್ ಅಂತ ಕರಿತೀವಿ ನಾವು. ರೈಬೋಸೋಮ್ RNA ಅಂತ ಕರಿತೀವಿ. ಸೊ ನೀವು ಬಹುಶಃ GNM ಹುಡುಗರಿಗೆ ಇದು ಗೊತ್ತಿರಲ್ಲ ಅನ್ಕೊಂತೀನಿ, ಬಟ್ BSc ಹುಡುಗರು ಸೈನ್ಸ್ ಮಾಡ್ರವರಿಗೆ ಸೊ DNA RNA ಅಂತೇಳಿ ಒಂದು ಇರ್ತೇವೆ. ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂಡ್ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಸೊ ಇದನ್ನ ನಾನು ಬಹಳ ಡೀಪ್ ಆಗಿ ಹೋಗೋದಿಲ್ಲ, ಬಹಳ ಡೀಪ್ ಆಗಿ ಹೋದ್ರೆ ನಿಮಗೆ ಅರ್ಥನೂ ಆಗಲ್ಲ. ಸೊ ದಯವಿಟ್ಟು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಒಂದು ವೇಳೆ ನಿಮಗೆ ಬೇಕು ಸರ್ ಅದ್ರ ಬಗ್ಗೆ ಅಂತ ಹೇಳಿದ್ರೆ ನಾನು ನಿಮಗೆ DNA RNA ಕ್ರೋಮೋಸೋಮ್ಸ್, ಆದ್ರೆ ಅದು ಬಹಳ ಅವಶ್ಯಕತೆ. ಅದರಿಂದ ನಿಮಗೆ ಬಹಳಷ್ಟು ಗೊತ್ತಾಗುತ್ತೆ ಸೈನ್ಸ್ ಅಂದ್ರೆ ಏನು, ನಮ್ಮಲ್ಲಿ ಅದು ಗೊತ್ತಾಗ್ಬೇಕು. ಪ್ರತಿಯೊಬ್ಬ ಸೈನ್ಸ್ ವಿದ್ಯಾರ್ಥಿಗೆ, ಮೆಡಿಕಲ್ ವಿದ್ಯಾರ್ಥಿಗೆ DNA ಅಂದ್ರೆ ಏನು, RNA ಅಂದ್ರೆ ಏನು, ಕ್ರೋಮೋಸೋಮ್ ಅಂದ್ರೆ ಏನು ಗೊತ್ತಿರ್ಲೇಬೇಕು, ತಿಳ್ಕೊಂಡ್ಲೇಬೇಕು. ಫೈನ್ ಆಯ್ತಲ್ಲ. ಸೊ ಇದು ರೈಬೋಸೋಮ್ಸ್. ಈ ರೈಬೋಸೋಮ್ಸ್ ಏನ್ ಮಾಡುತ್ತೆ, ಈ ನ್ಯೂಕ್ಲಿಯಸ್ ಅಲ್ಲಿ ಇರ್ತಕ್ಕಂತ DNA ಮಾಲಿಕ್ಯೂಲ್, ಅದೇ ಹೇಳಿದ್ನಲ್ಲ ಕ್ರೋಮ್ಯಾಟಿನ್ ಫೈಬರ್ ಈ ತರ ಇರುತ್ತೆ ಕ್ರೋಮೋಸೋಮ್ಸ್. ಇದು ಏನ್ ಮಾಡುತ್ತೆ, ನ್ಯೂಕ್ಲಿಯಸ್ ಇದೆಲ್ಲ ಅದಕ್ಕೆ RNA ನ ಒಂದು, RNA ಅಂದ್ರೆ ಇದು, DNA ಅಂದ್ರೆ ಈ ತರ ಡಬಲ್, ಇದು DNA ಅಂತ ಕರೀತಾರೆ. RNA ಅಂದ್ರೆ ಸಿಂಗಲ್, ಇದು ಡಬಲ್ ಸ್ಟ್ರೈಟ್ಸ್ ಇರುತ್ತೆ, ಇದು ಸಿಂಗಲ್ ಸ್ಟ್ರೈಟ್ಸ್ ಇರುತ್ತೆ. ಸೊ ಈ ಕ್ರೋಮ್ಯಾಟಿನ್ ನ್ಯೂಕ್ಲಿಯಸ್ ಒಳಗಡೆ ಒಂದು ಸಿಂಗಲ್ RNA ಕಳಿಸಿದಾಗ ಇದು ಏನ್ ಮಾಡುತ್ತೆ, ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ, ಪ್ರೋಟೀನ್ ಉತ್ಪತ್ತಿ ಮಾಡುತ್ತೆ. ನಮಗೆ ಪ್ರೋಟೀನ್ ಎಲ್ಲಿಂದ ಬರುತ್ತೆ, ಸೊ ಈ ರೈಬೋಸೋಮ್ RNA ಇಂದ. ಇದು ಉತ್ಪತ್ತಿ ಮಾಡಿದ್ದ RNA ಪ್ರೋಟೀನ್ ಅನ್ನ ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದ್ರ ಮೂಲಕನೇ ಹಾದು ಹೋಗುತ್ತೆ. ಯಾಕೆ ಹಾದು ಹೋಗುತ್ತೆ ಅಂದ್ರೆ ಇದು ಪ್ರೋಟೀನ್ ಸಿಂಥಸಿಸ್ ಪ್ರೊಡ್ಯೂಸ್ ಮಾಡಿರುತ್ತಲ್ಲ. ಸೊ ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡುತ್ತೆ, ಅದನ್ನ ಶೇಪ್ ಕೊಡುತ್ತೆ. ಅದು ಯಾವ ರೀತಿಯಲ್ಲಿ ಶೇಪ್ ಕೊಡುತ್ತೆ ಅಂದ್ರೆ, ಯಾವ್ದೋ ಸೊಟ್ಟದಾಗಿ ಇದೆನಾ, ಅದನ್ನ ಸೀದಾ ಕಳಿಸ್ಬೇಕಾ, ಯಾವ ರೀತಿ ಮಾಡ್ಬೇಕಂತ ನ್ಯೂಕ್ಲಿಯಸ್ ಯಾವ ರೀತಿ ಹೇಳುತ್ತೆ ಆ ರೀತಿಯಾಗಿ ಇಲ್ಲಿಂದ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಬರುತ್ತೆ. ಇದು ಕೂಡ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೂಡ ಒಂದು ರೀತಿಯಲ್ಲಿ ಸಿಂಥಸಿಸ್ ಆಫ್ ಪ್ರೋಟೀನ್ ಸಿಂಥಸಿಸ್ ಮಾಡುತ್ತೆ. ಅರ್ಥ ಆಯ್ತಲ್ಲ. ಇದು ಕೂಡ ಪ್ರೋಟೀನ್ ಸಿಂಥಸಿಸ್ ಮಾಡಿ ಅದನ್ನ ಶೇಪ್ ಮಾಡಿ ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು, ಇದು ಇದ್ರೇನೆ ಈ ಸೆಲ್ಲಿಂದ ಹೊರಗಡೆ ಎಲ್ಲಿ ಹೋಗ್ಬೇಕು, ಸೆಲ್ ಒಳಗಡೆ ಬರಬೇಕಾ ಅಂತಂತೇಳಿ ಡಿಸೈಡ್ ಮಾಡಿದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅರ್ಥ ಆಯ್ತಲ್ಲ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಂಡ್ರೆ ಒಂದು ಸಾರಿ ನೀವು ಓದಿದ್ರೆ ಸಾಕು, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫೈನ್. ನೆಕ್ಸ್ಟ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಕ್ಲಿಯರ್ ಫ್ರೆಂಡ್ಸ್? ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೇನು, ಇಲ್ಲಿ ಯಾವುದೇ ರೀತಿಯಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗಲ್ಲ. ಇಲ್ಲಿ ಏನಾಗುತ್ತೆ, ಫ್ಯಾಟ್ಸ್ ಅಂಡ್ ಲಿಪಿಡ್ಸ್ ಅಂತ ಕರಿತೀವಿ. ಅಥವಾ ಇಲ್ಲಿ ಇದು ಇನ್ನೊಂದೇನ್ ಕೆಲಸ ಮಾಡುತ್ತೆ, ಡಿಟಾಕ್ಸಿಫಿಕೇಶನ್ ಅಂದ್ರೆ ವಿಷಕಾರಿ ಇರ್ತಕ್ಕಂಥ ಅಂಶಗಳನ್ನ ನಾಶ ಮಾಡುತ್ತೆ. ಸೊ ಇದು ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಲಿವರ್, ಯಕೃತ್ ಅಂತ ಕರಿತೀವಲ್ಲ, ಅಲ್ಲಿ ಅಂತ ಜೀವಕೋಶದಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ನಾವು ತಗೊಳ್ತಕ್ಕಂಥ ಪ್ರತಿಯೊಂದು ಔಷಧಿ ಲಿವರ್ ದಾಟಿನೇ ಹೋಗಬೇಕು, ಲಿವರ್ ಅಲ್ಲಿನೇ ಫಿಲ್ಟರ್ ಆಗೋದು. ಅಲ್ಲಿ ವಿಷಕಾರಿ ಅಂಶ ಎಲ್ಲದು ಫಿಲ್ಟರ್ ಮಾಡ್ಬಿಡುತ್ತೆ. ಸೊ ಅದನ್ನ ಫಿಲ್ಟರ್ ಮಾಡೋದು ಮೇನು ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಇಲ್ಲಿಂದ ನೆಕ್ಸ್ಟ್ ನಾನು ಇದರಲ್ಲಿ ಇನ್ನೊಂದು ಹಾಕೋದು ಮತ್ತೆ. ಸೊ ಇಲ್ಲಿ ಇರೋದೇ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಗೋಲ್ಗಿ ಬಾಡಿ ಅಂತೇಳಿ, ಗೋಲ್ಗಿ ಬಾಡಿ, ಇದನ್ನ ಗೋಲ್ಗಿ ಬಾಡಿ ಅಂತ ಕರೀತಾರೆ ಅಥವಾ ಗೋಲ್ಗಿ ಅಪರೇಟಸ್ ಅಂತ ಕರೀತಾರೆ. ಗೋಲ್ಗಿ ಅಂದ್ರೆ ಏನು, ಒಬ್ಬ ಸೈಂಟಿಸ್ಟ್ ಅದನ್ನ ಕಂಡುಹಿಡಿದವರು, ಅದಕ್ಕೆ ಗೋಲ್ಗಿ ಬಾಡಿ ಅಂತ ಕರೀತಾರೆ. ಇದು ಏನ್ ಕೆಲಸ ಮಾಡುತ್ತೆ, ಇಲ್ಲಿಂದ ಪ್ರೋಟೀನ್ ಬಂದಿರತಕ್ಕಂಥ ಪ್ರೋಟೀನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಬಂದು ಅಲ್ಲಿ ಶೇಪ್ ಆಗಿ ಅಲ್ಲಿಂದ ಸೀದಾ ಇದು ಎಲ್ಲಿ ಬರುತ್ತೆ, ಗೋಲ್ಗಿ ಅಪರೇಟಸ್ ಬರುತ್ತೆ. ಯಾರು ತಗೊಂಡ್ಬರ್ತಾರೆ ಅದನ್ನ, ಇದು ವೆಸಿಕಲ್ಸ್ ಇದಾವಲ್ಲ, ವೆಸಿಕಲ್ಸ್ ಅಂತ ಕರಿತಾರೆ ಇದನ್ನ, ವೆಸಿಕಲ್ಸ್. ಇದಿದ ವೆಸಿಕಲ್ಸ್. ಇವು ಇಲ್ಲಿಗೆ ಬಂದು ಇಲ್ಲಿಂದ ಪ್ರೋಟೀನ್ ತಗೊಂಡು ಗೋಲ್ಗಿ ಅಪರೇಟಸ್ ಬರ್ತವೆ.
ಇಲ್ಲಿ ಇದು ಗೋಲ್ಗಿ ಅಪರೇಟಸ್ ಏನ್ ಕೆಲಸ ಮಾಡುತ್ತೆ? ಇದು ಒಂದು ಸ್ಟೋರ್ ರೂಮ್. ಇದೊಂದು ಏನು? ಸ್ಟೋರ್ ರೂಮ್. ಇಲ್ಲಿ ಬಂದು ಐಟಮ್ಸ್ ಎಲ್ಲ ಸ್ಟೋರ್ ಆಗ್ತವೆ. ಸ್ಟೋರ್ ಹಾಕಿ ಪ್ಯಾಕೇಜ್, ನಾವು ಏನಾದ್ರು ಆರ್ಡರ್ ಮಾಡಿದ್ರೆ ಒಂದು ಫ್ಲಿಪ್ಕಾರ್ಟ್ ಪ್ಯಾಕೇಜ್ ಬರುತ್ತಲ್ಲ, ಆ ರೀತಿಯಲ್ಲಿ ಇದು ಒಂದು ಸ್ಟೋರ್ ರೂಮ್ ತರ ಪ್ಯಾಕ್ ಮಾಡ್ಬಿಟ್ಟು ಯಾವ ಜಾಗಕ್ಕೆ ಕಳಿಸ್ಬೇಕು, ಎಲ್ಲಿ ಕಳಿಸ್ಬೇಕು, ಇದನ್ನು ಸೆಲ್ಲಿಂದ ಹೊರಗಡೆ ಕಳಿಸ್ಬೇಕಾ ಅಥವಾ ಸೆಲ್ಲಲ್ಲಿ ಬೇರೆ ಜಾಗದಲ್ಲಿ ಕಳಿಸ್ಬೇಕಾ ಅಂತ ಹೇಳಿ ನ್ಯೂಕ್ಲಿಯಸ್ ಯಾಗಿರುತ್ತೆ ಆ ರೀತಿಯಲ್ಲಿ ಇದು ಗೋಲ್ಗಿ ಅಪರೇಟಸ್ ರೆಡಿ ಮಾಡುತ್ತೆ. ಸೊ ಈ ಗೋಲ್ಗಿ ಅಪರೇಟಸ್ ಆದ್ಮೇಲೆ ಲಾಸ್ಟ್ಗೆ ಒಂದು ಏನಿರುತ್ತೆ, ಇವನ್ನ ನಾವು ಇನ್ನೊಂದು ಇದೇ ತರ ಇರ್ತದೆ, ಲೈಸೋಸೋಮ್ ಅಂತ ಕರಿತೀವಿ. ಲೈಸೋಸೋಮ್ಸ್ ಅಂದ್ರೆ ಏನು? ಇಲ್ಲಿಂದ ಬಂದಿರ್ತಕ್ಕಂತ ಆ ಪ್ರೋಟೀನು ಇಲ್ಲಿ ಪ್ಯಾಕ್ ಆಗಿ ಮತ್ತೆ ಈ ವೆಸಿಕಲ್ಸ್ ಮೂಲಕ ಲೈಸೋಸೋಮ್ ಹೋಗುತ್ತೆ. ಈ ಲೈಸೋಸೋಮ್ ಏನ್ ಮಾಡುತ್ತೆ, ಅದರಲ್ಲಿ ಇರ್ತಕ್ಕಂಥ ಯಾವಾದ್ರೂ ವೇಸ್ಟ್, ಅಂದ್ರೆ ಇವಾಗ ನಾವು ಸದ್ಯ ನೀರು ಕುಡಿತೀವಿ, ನೀರು ಕುಡಿದಿದ್ದು ನಾವು ಯೂರಿನ್ ಪಾಸ್ ಮಾಡಿದಾಗ, ಕಾಲ್ಮಡಿ ಪಾಸ್ ಮಾಡಿದಾಗ ಅದೇ ನೀರು ಹೊರಗೆ ಬರಲ್ಲ. ಆ ನೀರು ಪ್ಯೂರಿಫೈ ಆಗಿ ಎಷ್ಟು ಬೇಕು ದೇಹಕ್ಕೆ ಅದನ್ನು ತಗೊಂಡು ಅನ್ಪ್ಯೂರಿಫೈಡ್ ಅಥವಾ ಅನ್ಫಿಲ್ಟರ್ಡ್ ವಾಟರ್ ಹೊರಗಡೆ ಬರುತ್ತೆ. ಅದೇ ರೀತಿಯಲ್ಲಿ ಈ ಲೈಸೋಸೋಮ್ ಏನ್ ಮಾಡುತ್ತೆ, ಆ ಪ್ರೋಟೀನ್ ಮಾಲಿಕ್ಯೂಲ್ ನ ಇರ್ತಕ್ಕಂಥ ಯಾವ್ದಾದ್ರು ವೇಸ್ಟ್ ಮಟೀರಿಯಲ್ ಅಥವಾ ಈ ಸೆಲ್ ಒಳಗಡೆ ಯಾವ್ದಾದ್ರು ಬ್ಯಾಕ್ಟೀರಿಯಾ, ವೈರಲ್ ಏನಾದ್ರು ಬಂದ್ರೆ ಅದನ್ನ ತಿಂದು ಹಾಕೋ ಕೆಲಸ ಮಾಡುತ್ತೆ. ಇದು ಲೈಸೋಸೋಮ್ ಕೆಲಸ ಮಾಡುತ್ತೆ. ಸೊ ಫೈನಲಿ ನಿಮಗೆ ಸೆಲ್ ಮೆಂಬ್ರೇನಿಗೆ ಬಂದಾಗ, ಈ ಸೆಲ್ ಮೆಂಬ್ರೇನು 2 ಲೇಯರ್ ಅಲ್ಲಿ ಇರುತ್ತೆ. ಸೆಲ್ ಮೆಂಬ್ರೇನ್ ಇದು ಏನ್ ಕೆಲಸ ಮಾಡುತ್ತೆಪ್ಪ ಅಂತಂದ್ರೆ, ಇಲ್ಲಿ ಸೆಲ್ ಮೆಂಬ್ರೇನು 2 ಲೇಯರ್ ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ, ಇಲ್ಲಿ ನೋಡಿ, ಮೇಲ್ಗಡೆ ನೀವು ಲಾಲಿಪಾಪ್ ನೋಡಿರ್ತೀರಾ, ಲಾಲಿಪಾಪ್ ತಿಂದಿರ್ತೀರಲ್ವಾ, ಸೊ ಈ ತರ ಇದು ಮೇಲಿನ ಪದರ, ಇದು ಕೆಳಗಿನ ಪದರ. ನೋಡಿ, ಇದು ಮೇಲಿನ ಪದರ, ಸೊ ಇನ್ನೊಂದು ಕೆಳಗಿನ ಈ ರೀತಿ ಪದರ ಇರುತ್ತೆ ಇದು. ಸೊ ಇದು ಮೇಲಿನ ಪದರ, ಇವು ಏನಿಂದ ಆಗಿರುತ್ತೆ ಅಂದ್ರೆ ಫಾಸ್ಫೋಲಿಪಿಡ್ ಅಂತ ಕರಿತೀವಿ. ಫಾಸ್ಫೋಲಿಪಿಡ್ ಅಂದ್ರೆ ಲಿಪಿಡ್ಸ್ ಅಂತಂದ್ರೆ ಫ್ಯಾಟ್, ಕೊಬ್ಬಿನ ಅಂಶದಿಂದ ತಯಾರಾಗಿರುತ್ತೆ. ಸೊ ಇದು ಮೇಲಿನ ಎರಡನ್ನ ಹೈಡ್ರೋಫಿಲಿಕ್ ಅಂತ ಕರಿತೀವಿ. ಹೈಡ್ರೋಫಿಲಿಕ್ ಅಂದ್ರೆ ಏನು? ನೀರ್ನ ಇಷ್ಟಪಡ್ತವೆ, ದೇ ಲವ್ಸ್ ವಾಟರ್ ಮೇಲೇನು. ಬಟ್ ಇವು ಏನು ಸೀಲಿಯಾ ಇದೆವಲ್ಲ, ಇದು ಹೈಡ್ರೋಫೋಬಿಕ್ ಅಂದ್ರೆ ಇದಕ್ಕೆ ನೀರಂದ್ರೆ ಇಷ್ಟ ಇಲ್ಲ. ಸೊ ಫಾಸ್ಫೋಲಿಪಿಡ್ ಮೆಟೀರಿಯಲ್ ಇಂದ ನಮ್ಮ ಸೆಲ್ ಮೆಂಬ್ರೇನ್ 2 ರೀತಿ ಪದರಗಳನ್ನ ಮಾಡಿರುತ್ತೆ. ಆ 2 ರೀತಿ ಪದರದಲ್ಲಿ ಮೇನ್ ಫಾಸ್ಫೋಲಿಪಿಡ್ಸ್ ಇರ್ತವೆ. ಫೈನ್, ಅರ್ಥ ಆಯ್ತಲ್ಲ? ಸೊ ಇದು ಏನ್ ಕೆಲಸ ಮಾಡುತ್ತೆ, ದೇಹದಲ್ಲಿ ನೀರಿನ ಅಂಶ ಒಳಗಡೆ ಅಥವಾ ಆಕ್ಸಿಜನ್ ತಗೋಬೇಕಂದ್ರೆ, ಒಳ್ಳೆ ನೀರು ಅಥವಾ ಏನಾದ್ರೂ ಪ್ರೋಟೀನ್ ಬೇಕಿತ್ತು, ಏನಾದ್ರು ಅಂಶ ಬೇಕಿತ್ತಂದ್ರೆ ಒಳಗಡೆ ತಗೊಳುತ್ತೆ. ಇಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇರ್ತವೆ ಸೆಲ್ ಅಲ್ಲಿ, ಪೋರ್ಸ್ ಅಂತ ಕರಿತೀವಿ, ಮೈಕ್ರೋ ಪೋರ್ಸ್ ಅಂತ ಕರಿತೀವಿ. ಇದ್ರ ಮೂಲಕ ನೀರು ಹೊರಗಡೆ ಹೋಗುತ್ತೆ. ಅದೇ ರೀತಿಯಲ್ಲಿ ಏನಾದ್ರೂ ಅವಶ್ಯಕತೆ ಇರೋ ಐಟಮ್ಸ್ ಅದು ಒಳಗೆ ಬರುತ್ತೆ. ಸಾರಿ ಫ್ರೆಂಡ್ಸ್, ಇನ್ನ ಮಾಡ್ತೇನೆ ನಾನು, ಸೈಟೋಪ್ಲಾಸ್ಮಾ ಅಂದ್ರೇನೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ಜೆಲ್, ಅಂಟನ್ನು ಕರಿತೀವಲ್ಲ, ಇದು ಅಂಟಿನ ರೀತಿಯಲ್ಲಿ ಇರುತ್ತೆ. ಇದು ಅಂಟು ಈ ಒಳಗಿದೆಯಲ್ಲ, ಇದೆಲ್ಲ ಬೆಳೆದ ಕಾಣ್ತಿದೆ ಖಾಲಿ ಇದೆಲ್ಲ ಅಂಟು. ಇದು ಏನ್ ಮಾಡುತ್ತೆ, ಇವೆಲ್ಲ ಸಣ್ಣ 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 ಆರ್ಗನಲ್ಸ್ ಏನಿದಾವಲ್ಲ, ಸಣ್ಣ ಸಣ್ಣ ಆರ್ಗನಲ್ಸ್, ಅದನ್ನ ಒಂದು ಜಾಗದಲ್ಲಿ ಹಿಡಿದು ನಿಂದ್ರಿಸುತ್ತೆ. ಸೊ ಸೈಟೋಪ್ಲಾಸ್ಮಾ ಕೆಲಸ ಏನು ಇಲ್ಲ, ಅದು ಸೈಟೋಪ್ಲಾಸ್ಮಾ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಬಂದು ಸೇರ್ಕೊಂಡ್ಬಿಡ್ತವೆ. ಬಿಕಾಸ್ ಆಫ್ ಗ್ರಾವಿಟಿ, ಆ ಗ್ರಾವಿಟಿ ವೇಟ್ ಇರುತ್ತೆ, ಆ ಕಡೆ ಬಂದ್ಬಿಡುತ್ತೆ. ಸೊ ಅದು ಹಂಗ್ ಬರಬಾರ್ದು ಅಂತೇಳಿ ಸೈಟೋಪ್ಲಾಸ್ಮಾ ಅವನ್ನ ತಮ್ಮ 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 ಜಾಗದಲ್ಲಿ ನಿಂದಿರಿಸುತ್ತೆ. ಫೈನ್. ಸೊ ಇನ್ನೊಂದು ಮೇನ್ ವಿಷಯ ಮರ್ತೆ ನಾನು ನಿಮಗೆ ಹೇಳೋದು, ಮೈಟೋಕಾಂಡ್ರಿಯಾ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೈಟೋಕಾಂಡ್ರಿಯಾ ಏನಿದು, ಇದನ್ನ ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ, ಪವರ್ ಹೌಸ್. ಸೊ ನಮ್ಮ ಮನೆಗೆ ಒಂದು ಕರೆಂಟ್ ಬೇಕು ತಾನೆ, ಸೊ ಕರೆಂಟ್ ಇದ್ರೆ ಬೆಳಕು ಕಾಣುತ್ತೆ, ಅವ ನಮ್ಗೆ ಎನರ್ಜಿ. ಸೊ ಇಡೀ ಸೆಲ್ಲಿಗೆ ಪವರ್ ಸಪ್ಲೈ ಮಾಡೋದೇ ಮೈಟೋಕಾಂಡ್ರಿಯಾ. ನೀವು ಕೇಳಬಹುದು, ಸರ್ ಏನ್ ಸರ್ ಇದು ಯಾವ ರೀತಿ ಪವರ್ ಸಪ್ಲೈ ಮಾಡಿ, ಇದ್ರಲ್ಲಿ ಕರೆಂಟ್ ಬರುತ್ತಾ? ಕರೆಂಟ್ ಬರಲ್ಲ. ಇದು ರೆಸ್ಪಿರೇಷನ್, ಗಾಳಿ. ಸೊ ಆಕ್ಸಿಜನ್ ಒಳಗೆ ತಗೊಂಡು ಇಲ್ಲಿ ರೆಸ್ಪಿರೇಟರಿ ನಡೆದಾಗ, ಸೆಲ್ಲರ್ ರೆಸ್ಪಿರೇಷನ್ ನಡೆದಾಗ ಇದು ಏನ್ ಮಾಡುತ್ತೆ, ಎಟಿಪಿ ಅಂದ್ರೆ ಎನರ್ಜಿ, ಅಡಿನೋಸೈನ್ ಟ್ರೈಫಾಸ್ಫೇಟ್ ಮೂಲಕ ಒಂದು ಎನರ್ಜಿ ಪಾಸ್ ಮಾಡುತ್ತೆ. ಸೊ ಕಾರ್ಬೋಹೈಡ್ರೇಟ್ ಅನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿದಾಗ ಸೊ ಎನರ್ಜಿ ರಿಲೀಸ್ ಆಗುತ್ತೆ.
ಆ ಎನರ್ಜಿನೇ ಇಡೀ ಸೆಲ್ಲಿಗೆ ಬೇಕಾಗುತ್ತೆ. ಆ ಎನರ್ಜಿ ಕೊಡೋದು ಯಾರು? ಮೈಟೋಕಾಂಡ್ರಿಯಾ. ಸೊ ಅರ್ಥ ಆಯ್ತಲ್ಲ ಗೆಳೆಯರೆ? ನೋಡಿ, ಇದು ಬಹಳ ಸರಳವಾಗಿದೆ, ನೀವು ಸಿಂಪಲ್ ಆಗಿ ತಿಳ್ಕೊಬೇಕು. ಇದರಲ್ಲಿ 4 ರಿಂದ 5 ಮೇನ್ ಟಾಪಿಕ್ಸ್ ಅದಾವೆ. ಅದನ್ನ ತಿಳ್ಕೊಂಡ್ರೆ ನಿಮಗೆ ಸೆಲ್ ಅಂಡ್ ಸ್ಟ್ರಕ್ಚರ್ ಜೊತೆಗೆ ಆರ್ಗನಲ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ನಿಮ್ಗೆ ಏನ್ ಡೌಟ್ಸ್ ಇತ್ತಂದ್ರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ಸೊ ನನ್ನ ಹೆಸರು ತುಕಾರಾಮ್ ಅಂತಂತೇಳಿ. ಸೊ ನಾನು ನಿಮ್ಮ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಗೋಸ್ಕರ ಅಂತಂದೇಳಿ. ಸ್ಪೆಷಲಿ ಇದು ಸೈನ್ಸ್ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಆಗುತ್ತೆ, ಮತ್ತೆ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಜೊತೆಗೆ BSc ನರ್ಸಿಂಗ್ ಇರ್ಬೋದು, ಅಥವಾ ಪೋಸ್ಟ್ BSc ನರ್ಸಿಂಗ್ ಇರ್ಬೋದು, ಅವರ ಎಲ್ಲ ಸಬ್ಜೆಕ್ಟ್ಸ್ ಗಳನ್ನ ನಾನು ಇದರಲ್ಲಿ ಕವರ್ ಮಾಡ್ತೀನಿ. ಸೊ ನಿಮಗೇನಾದ್ರೂ ಒಂದ್ ವೇಳೆ ನೋಟ್ಸಿನ ಅವಶ್ಯಕತೆ ಇತ್ತು ಅಂತಂದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಅಂಡ್ ಮೇನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತಾ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದೇ ರೀತಿಯಲ್ಲಿ ನಮ್ಮ ಚಾನಲ್ ಹೆಸರು ಶೇರ್ ಬ್ರೈನ್ಸ್, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡಬೇಕು. ಸೊ ದಯವಿಟ್ಟು ಇದನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವರು ಕೂಡ ಚಾನಲ್ಸ್ ಅನ್ನು ನೋಡಿ ಇಷ್ಟಪಟ್ಟು ನಿಮಗೆ ಯಾವ ಡಿಮ್ಯಾಂಡ್ಸ್ ಬೇಕು ಅಂತ ಹೇಳಿದ್ರೆ ಆ ಡಿಮ್ಯಾಂಡ್ಸ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ನಾನು ರೆಡಿ ಇರ್ತೀನಿ. ಸೊ ಥ್ಯಾಂಕ್ ಯು. ಒನ್ ಅಂಡ್